ಓ ನನ್ನ ಮದುವೆ ಫೋಟೋಸ್ ಎಲ್ಲ ಹಾಕಿದ್ದೆ ನೋಡ್ಬಿಟ್ಟಿದ್ದಾನೆ ಆ ಮಧು. ಎಷ್ಟು ಹೊಟ್ಟೆ ಉರ್ಕೊಂಡಿರ್ತಾನೋ ಏನೋ ನನ್ನ ಮದುವೆ ಸ್ಟೇಟಸ್ ಎಲ್ಲ ನೋಡಿ. ಅದಕ್ಕೆ ಅವ್ನು ನೋಡಲಿ ಅಂತಲೇ ನಾನು ಸ್ಟೇಟಸ್ಗೆ ಹಾಕಿದ್ದು. ಸ್ಟೇಟಸ್ಗೆ ಅವನೇ ಇನ್ನು ನನ್ನ ನಂಬರ್ ರಿಮೂವ್ ಮಾಡಿಲ್ಲ ಅನಿಸುತ್ತೆ. ಅದಕ್ಕೆ ನೋಡಿದಾನೆ ನನ್ನ ಸ್ಟೇಟಸ್ಸು. ಎಷ್ಟು ಹುರ್ಕೊಂಡಿರ್ತಾನೆ ಅವನು, ಹುರ್ಕನ್ಲಿ ಅಂತಲೇ ನಾನು ಸ್ಟೇಟಸ್ಗೆ ಹಾಕಿದ್ದೆ. ಇನ್ನೂ ಹಾಕ್ತೀನಿ. ನಮ್ಮ ಪ್ರಜ್ಜುದು ನಂದು ಫೋಟೋ ತೆಗ್ದು ಹಾಕ್ತಾ ಇರ್ತೀನಿ. ನೋಡಬೇಕು, ನೋಡಿ 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 ಹೊಟ್ಟೆ ಹುರ್ಕೋಬೇಕು. ಸ್ಟೇಟಸ್ ನೋಡಿ ಎಷ್ಟು ಹುರ್ಕೊಂಡಿರ್ತಾನೋ ಏನೋ. ಹುರ್ಕನ್ಲಿ ನಾನು ಸ್ಟೇಟಸ್ ನೋಡಿ ಚೆನ್ನಾಗಿ ಹುರ್ಕೊಳ್ಬೇಕು. ಯಾಕಂತಂದರೆ ನನ್ನ ಮದುವೆ ಆಗಿದೆ, ಯಾಕೆ ಚೆನ್ನಾಗಿದ್ದೀನಿ, ಒಳ್ಳೆ ಮನೆಗೆ ಸಿಕ್ಕಿದ್ದೀನಿ. ಗೀತಾ ಏನು ಮಾಡೋಣಪ್ಪ ತಿಂತೀನಿ ಇವತ್ತು? ಏನಾದರೂ ಮಾಡಿ ಅತ್ತೆ, ಏನಾದ್ರೂ ಬಾತ್ ಏನಾದರೂ ಮಾಡಿ. ಅವರೆಕಾಳು ಬಾತ್ ಮಾಡಿ. ನೀನೇನು ಹೇಳ್ತೀಯ ಅದನ್ನು ಅವರೆಕಾಯಿ ತರಿಸ್ತೀನಿ, ಈಗಲೇ ತರಿಸಿ ಅವರೆಕಾಳು ಬಾತ್ ಮಾಡ್ತೀನಿ. ಹೋಗಿದ್ದಾನೆ ತರಕಾರಿ ತಗೊಂಬತ್ತೀನಿ ಅಂತೇಳಿ ಹೋಗಿದ್ದಾನೆ. ಪ್ರಜ್ಜು ಬರ್ತಾನೆ ಇವಾಗ. ಬಂದಿದ್ದ ತಕ್ಷಣ ಬಾತ್ ಮಾಡಿಸ್ತೀನಿ ಬಿಡು. ಬಾತ್ ಮಾಡ್ತೀನಿ ನಾನೇನೆ. ಮಾಡ್ತೀನಿ ಬಿಡಮ್ಮ. ನೀನೇನು ಹೇಳ್ತೀಯೋ ಅದನ್ನು. ನೀನು ಡೈಲಿ ಏನೇನು ತಿಂಡಿ ಬೇಕತ್ತೆ ಇಂಥ ತಿಂಡಿ ಮಾಡಿಕೊಡತ್ತೆ ಅಂತ ಕೇಳು, ಅಂಥ ತಿಂಡಿನೇ ಮಾಡ್ತೀನಿ, ಸರಿನಾ? ನಿನಗೆ ಯಾವ ತಿಂಡಿ ಇಷ್ಟ ಅದನ್ನು ನನ್ನ ಹತ್ರ ಹೇಳ್ಬಿಡು. ಮತ್ತೆ ನನಗೆ ಅವರೆಕಾಳು ಬಾತ್ ಅಂತಂದರೆ ನನಗೆ ತುಂಬ ಇಷ್ಟ, ಅದನ್ನೇ ಮಾಡಿಬಿಡು. ಸರಿ ಆಯ್ತು. ನಿಮ್ಮ ಅಮ್ಮ ಬರ್ತಾರಂತೆ ನಮ್ಮ ಫೋನ್ ಮಾಡಿದ್ದೆ. ಅತ್ತೆ ಫೋನ್ ಮಾಡಿದ್ದೆ, ಬರ್ತಾ ಇದ್ದೀವಿ ಅಂತ ಅಂದ್ರೆ ನಮ್ಮ ಅಣ್ಣನು ನಮ್ಮ ಅಮ್ಮಯ್ಯ ಇಬ್ರು ಬರ್ತಾ ಇದ್ದಾರಂತೆ. ಬರ್ತಾರೆ ಹೇಳು. ಸರಿ ಅಮ್ಮ ಆಯ್ತು ಹೇಳು. ಬೇಗ ತಿಂಡಿ ರೆಡಿ ಮಾಡ್ಬಿಡ್ತೀನಿ. ಇದರ ನಡಿ ನೋಡೋಣ, ಮಾತಾಡ್ಸೋಣ. ಒಮ್ಮೆ ಆಂಟಿ ಏನು ಮಾಡ್ತಾ ಇದ್ದೀರಾ? ಮತ್ತೆ ಪ್ರಜ್ವಲ್ ಅಣ್ಣನ ಹೆಂಡ್ತಿನ ಮಾತಾಡ್ಸೋಣ ಅಂತ ಬಂದ್ವಿ. ಮಾತಾಡಿಸ್ಬೋದಾ? ಅಯ್ಯೋ ಮಾತಾಡಿಸ್ರಮ್ಮ, ಅದಕ್ಕೇನಂತೆ. ನನ್ನ ಸೊಸೆ ನೋಡಕ್ಕೆ ಬಂದ್ರೇನು? ಬರ್ರಿ ಬರ್ರಿ. ಈಗ ಹೋಗಿದ್ದಾನೆ ಪ್ರಜ್ವಲಣ್ಣ, ಎಲ್ಲ ಹೋಗಿದ್ದಾನೇನೋ ತರಕಾರಿ ಎಲ್ಲ ತಗೊಂಬತ್ತೀನಿ ಅಂತೇಳಿ ಹೋಗಿದ್ದಾನೆ. ಅಯ್ಯೋ ತರಕಾರಿ ತಿನ್ಬೇಕಣಮ್ಮ ಚೆನ್ನಾಗಿ, ಅದಕ್ಕೆ ತರಕಾರಿ ತಗೊಂಬತ್ತೀನಿ ಅಂತ ಹೋಗಿದ್ದಾನೆ. ಹಣ್ಣು ಹಂಪ್ಲು ಎಲ್ಲ ತಗೊಂಬತ್ತೀನಿ ಅಂತೇಳಿ ಹೋಗಿದ್ದಾನೆ. ಅದಕ್ಕೆ ಬರ್ರಮ್ಮ ಮಾತಾಡಿಸ್ಬರ್ರಿ. ಆತಿ ಮುತ್ತು ಅಂತೇಳಿ ಇಲ್ಲೇ ನಮ್ಮ ಮನೆ ತಾಗೆ ಇರೋದು ಇವ್ರ ಮನೆ. ನಿನ್ನ ನೋಡಕ್ಕೆ ಬಂದವ್ರೆ. ಪ್ರಜ್ವಲಣ್ಣ ಅಂತ ಚೆನ್ನಾಗಿ ಮಾತಾಡ್ಸವ್ರು ನಮ್ಮ ಹುಡುಗನ್ನ. ಇವನು ನಮ್ಮ ಹುಡುಗನೂ ಚೆನ್ನಾಗಿ ಮಾತಾಡ್ಸೋನು. ಸ್ವಾತಿ ಮುತ್ತು ಅಂತೇಳಿ ಇವ್ರಿಬ್ರು ಹೆಸರು. ಅದಕ್ಕೆ ನಿನ್ನ ನೋಡಕ್ಕೆ ಬಂದಿದ್ದಾರೆ ಜೀವಿತಾ. ಹೌದಾ, ಥ್ಯಾಂಕ್ ಯು ಕಣಮ್ಮ. ನನ್ನ ನೋಡಕ್ಕೆ ಬಂದಿದ್ದೀನಿ ಅಂದರೆ ತುಂಬ ಖುಷಿ ಆಗ್ತೈತೆ. ಏನು ನಮ್ಮ ಥರನೇ ಅಪ್ಪ ನೀವು ಮಾತಾಡೋದಾಗಿರ್ಬೋದು, ಎಲ್ಲನ ನಮ್ಮ ಥರನೇ. ತುಂಬ ಖುಷಿ ಆಗ್ತೈತಿ. ತುಂಬ ಚೆನ್ನಾಗಿದೆ. ಪ್ರಜ್ವಲಣ್ಣನ ಹೆಂಡ್ತಿ ತುಂಬ ಚೆನ್ನಾಗಿದೆ ನೋಡಕ್ಕೆ. ನನಗೇನೋ ತುಂಬ ಇಷ್ಟ ಆಯಿತು ಸೌಮ್ಯಾಕ. ಕೂತ್ಕೊಳ್ರಮ್ಮ ಸ್ವಾತಿ ಮುತ್ತು. ಇರ್ಲಿ ಪರವಾಗಿಲ್ಲ ಬಿಡ ಆಂಟಿ, ನಾನು ನೋಡ್ಕೊಂಬರನ್ ಬಾರೆ ಪ್ರಜ್ವಲಣ್ಣನ ಹೆಂಡ್ತಿ ಹೆಂಗೈತೆ ಅಂತೇಳಿ. ಇವಳು ಹೇಳಿದ್ಲ ನೆನ್ನೆ ಮದುವೆ ಆಗೈತೆ ಅಂತೇಳಿ. ನಾನು ನೆನ್ನೆಯಿಂದಲೂ ಬರೋಣ ಅನ್ಕೊಂತಿದ್ದೆ, ಬರೋಕ್ಕಾಗಲೇ ಇಲ್ಲ. ಅದಕ್ಕೆ ಇವತ್ತು ಬಂದೆ. ಅವರೆಕಾಳು ಬಾತ್ ಅಂತ ಅವಳಿಗೆ ಅವರೆಕಾಳು ಬಾತ್ ಅಂತಂದರೆ ನನಗೆ ತುಂಬ ಇಷ್ಟ. ಅವರೆಕಾಳು ಬಾತ್ ಮಾಡು ಅಂತ ಅಂದ್ಲು. ಅದಕ್ಕೆ ಅವರೆಕಾಳು ಬಾತ್ ಮಾಡ್ತೀನಿ. ಅವರೆಕಾಳು ತಗೊಂಬರಕ್ಕೆ ಹೇಳಿದ್ದೀನಿ. ಹೇಳು, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಡು. ನಿಮಗೇನು ಬಾತು ಮತ್ತು ಅಡುಗೆ ಈ ಥರ ಮಾಡೋಕ್ಕೆ ಬರಲ್ವಾ? ಮಾಡ್ತೀನಿ, ಸ್ವಲ್ಪ ಕಡಿಮೆ. ಓದ್ಕೊಂಡಿದ್ದಾಳೆ ಕಣಮ್ಮ ಅವಳು, ನಿಮ್ಮಂಗೆನೆ ಅವಳು ಓದ್ಕೊಂಡು ಅಲ್ಲಿ ಬೆಂಗಳೂರಲ್ಲಿ ಇದ್ದವಳು ಕೆಲಸ ಮಾಡಿಕೊಂಡು. ಅವಳಿಗೆ ಅಡುಗೆ ಅದೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಡಿಮೆ, ಇನ್ನೂ ಬರಲ್ಲ. ಅದಕ್ಕೆ ನಾನೇ ಮಾಡ್ತೀನಿ ಬಿಡು. ನನ್ನ ಸೊಸೆ ಏನೂ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನೇ ಮಾಡ್ತೀನಿ. ಓದ್ಕೊಂಡಿದ್ದವ್ರಿಗೆ ಅವೆಲ್ಲ ಬರಲ್ಲ ಹೇಳು. ನಿಮ್ಮಂಗೆ ಕಣಮ್ಮ ಅವಳನ್ನು. ಅವರಪ್ಪ ಅವರಮ್ಮಯ್ಯ ಬಲ್ ಚೆನ್ನಾಗಿ ಸಾಕೈತೆ. ಅವ್ರ ಅಮ್ಮಯ್ಯನೂ ಅವ್ರ ಅಣ್ಣಯ್ಯ ಎಲ್ಲನ ಚೆನ್ನಾಗಿ ಸಾಕಿದ್ದಾರೆ. ಒಬ್ಬಳೆ ಮಗಳು ಅವಳು. ಅದಕ್ಕೆ ಹೌದೇನು, ತುಂಬ ಚೆನ್ನಾಗೈತೆ ಅಕ್ಕ, ತುಂಬ ಚೆನ್ನಾಗೈತೆ. ಪ್ರಜ್ವಲಣ್ಣನಿಗೆ ಒಳ್ಳೆ ಹೆಂಡ್ತಿ. ಒಳ್ಳೆ ಸಖತ್ತಾಗಿರೋ ಹೆಂಡ್ತಿ ಸಿಕ್ಕೈತೆ. ನಿಜ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಹಾಗೆ ಅನ್ನೋದು, ಎಲ್ಲರೂ ಬಂದಾಗಿಂದಲೂ ಹಂಗೆ ಅಂತ ಹೇಳ್ತಾ ಇದ್ದಾರೆ. ಅವರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ಪ್ರಜ್ವಲಣ್ಣ ಚೆನ್ನಾಗೈತೆ, ನೀನು ಚೆನ್ನಾಗಿದ್ದೀನಿ. ಇಬ್ಬರಿಗೂ ಜೋಡಿ ಮಾತ್ರ ಸೂಪರ್ ಆಗಿದೆ. ಸಖತ್ತಾಗಿದೆ ಜೋಡಿ ಮಾತ್ರ. ಪರಿಚಯ ಮಾಡ್ಕೆ ಅವ್ರನ್ನ. ನಮ್ಮ ಮನೆ ತಾಗೆ ಇರೋದು ಸ್ವಾತಿ ಮುತ್ತು ಅಂತೇಳಿ. ಪದ್ಮಮ್ಮನ ಮಕ್ಳಿಗೆ ಇಲ್ಲೇನೆ ಎಲ್ಲರನ್ನೂ ಪರಿಚಯ ಮಾಡ್ಕೊಂಬಂತೇಳಿ ದಿನದಿನಕ್ಕೂ ಪರಿಚಯ ಆಗ್ತಿರ್ತೈತೆ ಅಕ್ಕಪಕ್ಕದಾಗಿದ್ಮೇಲೆ. ಮಾಮ ಪರಿಚಯ ಮಾಡ್ಕೊಂತೀನಿ ಬಿಡ್ರಿ. ಯಾರೇ ಆಗಲಿ ಈಗ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ನೋಡು. ಇವ್ರೂ ಹಳೇನೆ ಭಾಳ ದಿವಸದ ಪರಿಚಯ ಅನ್ನೋ ಥರ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆದರೂ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಇನ್ಮೇಲಿಂದ ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್ ಥರ ಇರೋಣ ಹೇಳಮ್ಮ. ಇಲ್ಲೇ ಒಂದೇ ವಟಾರದಲ್ಲಿ ಇರ್ತೀವಲ್ಲ, ಚೆನ್ನಾಗಿರ್ಬೇಕು ಅಕ್ಕಪಕ್ಕದಲ್ಲಿ. ಎಲ್ಲರನ್ನು ಮಾತಾಡ್ಸ್ಕೊಂಡು ಚೆನ್ನಾಗಿರಮ್ಮ ಜೀವಿತ. ಇವರೆಲ್ಲ ನಮ್ಮ ಅಕ್ಕಪಕ್ಕದವ್ರು. ಸರಿ ಆಯ್ತೈತೆ. ನಾನಂತೂ ಯಾರ ಹತ್ರನೂ ಜಗಳ ಮಾಡ್ಕೊಳಕ್ಕೆ ಹೋಗಲ್ಲ. ಎಲ್ಲರ ಜೊತೆ ತುಂಬ ಖುಷಿಯಾಗಿರ್ತೀನಿ. ಇರೋ ಅಷ್ಟು ದಿನ ಎಲ್ಲರ ಹತ್ರ ಖುಷಿಯಾಗಿ ಚೆನ್ನಾಗಿರ್ಬೇಕು ಅಷ್ಟೇ ನನಗೆ. ನಮಗೂ ಅಷ್ಟೇ ಅಕ್ಕ. ನಮಗೂ ಈ ದ್ವೇಷ, ಅಸೂಯೆ ಈ ರೀತಿ ಎಲ್ಲ ಜಗಳ ಮಾಡ್ಕೊಳ್ಳೋದು ಈ ರೀತಿ ಅಂತಂದರೆ ನನಗೂ ಯಾರ ಹತ್ರನೂ ನನಗೂ ಈ ರೀತಿ ಮಾಡ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ನಾನು ನೋಡಿಲಿ ಆರಾಮಾಗೆ ಏನಾನ ಒಂದು ಮಾತಾಡ್ಕೊಂಡು ನಗಾಡ್ಕೊಂಡು ಈ ರೀತಿ ನನಗೂ ಎಲ್ಲರ ಹತ್ರ ನಗ್ತಾ ನಲಿತಾ ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ. ನಮಗೂ ಅಷ್ಟೇ. ಆ ರೀತಿ ಎಲ್ಲ ಅಂದರೆ ನಮಗೂ ಇಷ್ಟ ಆಗಲ್ಲ. ಬರ್ರಿ ಮಧ್ಯಾಹ್ನತ್ನಾಗ ಅವಳಿಗೂ ಒಬ್ಬಳೇ ಇರ್ತಾಳಲ್ಲ, ಬೇಜಾರಾಗುತ್ತೆ. ಹಿಂಗೆ ಬಂದು ಮಾತಾಡಿಸ್ತೀರಿ. ಸದ್ಯಕ್ಕೇನು ನಮ್ಮ ಪ್ರಜ್ವಣ್ಣ ಒಂದು 2 ತಿಂಗಳು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ. ಮನೆಯಾಗೆ ಇರ್ತಾನೆ, ಎಲ್ಲೆಲ್ಲೂ ಹೋಗೋದು ಬೇಡ ಅಂತ ನಾನು. ಮಸ್ತ ಮದುವೆ ಆಗೈತಲ್ಲ, 2 ತಿಂಗಳು ಮನೆಯಾಗೆ ಇರ್ತಾನೆ.
ಹ್ಮ್ ತುಂಬಾ ಚೆನ್ನಾಗಿದೆ. ಅಕ್ಕ ಮಾತ್ರ ಸೂಪರಪ್ಪ. ಇಬ್ರು ಅಕ್ಕ ತಂಗಿಯವ್ರಾ ನೀವು? ನಾವಿಬ್ರು ಅಕ್ಕ ತಂಗಿಯವರು. ನಾವು ಓದ್ತಾ ಇದ್ವಿ, ಓದೋದು ಮುಗಿತೀವಿ, ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ವಿ. ಒಂದು 3 ಸಬ್ಜೆಕ್ಟ್ ಹೋಯ್ತು. ನಮ್ಮ ಅಮ್ಮ ಬಿಡು ಅದರಿಂದ ಏನು ಆಗಬೇಕಾಗಿಲ್ಲ, ಏನು ಕಟ್ಟೋದು ಬೇಡ, ಬರೆಯೋದು ಬೇಡ, ನೀವು ಹೀರೋಯಿನ್ ಆಗಿರಿ ಅಂತ ಡ್ಯಾನ್ಸ್ ಕ್ಲಾಸ್ಗೆ ಹೋಗು ಅಂತೇಳಿ ನಮ್ಮ ಅಮ್ಮನಿಗೆ ಹೀರೋಯಿನ್ ಮಾಡ್ಬೇಕನ್ನೋದು ನಮಗೆ ಭಾಳ ಇಷ್ಟ ಆಗ್ಬಿಟ್ಟೈತೆ ನಮ್ಮ ಅಮ್ಮಂಗೆ. ಹೀರೋಯಿನ್ ಮಾಡ್ಬೇಕು ನಮಗೆ ಅಂತ. ಅದಕ್ಕೆ ನಾವಿವಾಗ ಹಿಂಗೆ ಸುಮ್ಮನೆ ಹಿಂಗೆ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಇರ್ತೀವಿ. ತುಂಬ ಚೆನ್ನಾಗಿದ್ದಾರೆ. ಹೀರೋಯಿನ್ ಆಗ್ತಾರಲ್ವಾ ಜೀವಿತಾ ಇವರು? ತುಂಬ ಚೆನ್ನಾಗಿದ್ದಾರಪ್ಪ. ಆಗ್ತಾರೆ, ಖಂಡಿತ ಆಗ್ತೀರಾ ನೀವು. ಚೆನ್ನಾಗಿ ಡ್ಯಾನ್ಸು ಎಲ್ಲ ಚೆನ್ನಾಗಿ ಕಲ್ತ್ಬಿಟ್ರೆ ನೀವು ಹೀರೋಯಿನ್ ಥರನೇ ಇದ್ದೀರಾ ಇಬ್ರು. ತುಂಬ ಚೆನ್ನಾಗಿದೆ. ನನಗೆ ಅನ್ನಿಸ್ತಾ ಇದೆಯಲ್ಲ, ನಿಜ ತುಂಬ ಚೆನ್ನಾಗಿದ್ದೀರಾ ಬಿಡು. ನೋಡ್ತಾ ಇದ್ರೆ ಖಂಡಿತ ಹಾಗೆ ಆಗ್ತೀರಾ. ಹಣ್ಣು ಎಲ್ಲ ತಗೊಂಬತ್ತಾನೆ ಜಾಸ್ತಿನ. ಹೇಳಮ್ಮ ಸ್ವಲ್ಪ ತಗೊಂಬ ನನ್ನ ಕೆ ಜಿನ ಅಂತ. ಸುಂದರ ಹೋಗ್ತಾನಲ್ಲ ಅವಾಗ ಬೇಕಾದ್ರೆ ನಾವು ತರಿಸಿದ್ರೆ ಆಗುತ್ತೆ ದಿನ ಒಂದೊಂದು ಕೆ ಜಿನ. ಒಂದು ಸ್ವಲ್ಪ ತಗೊಂಬ ಅಂತ ಹೇಳು. ಅಯ್ಯೋ ಹೇಳ್ದ ಅಮ್ಮ, ನನ್ನ ಹೆಂಡ್ತಿ ಚೆನ್ನಾಗಿ ಹಣ್ಣು ತಿನ್ಬೇಕಮ್ಮ, ನಾನು ಕೆ ಜಿ ತಗೊಂಬತ್ತೀನಿ, ಸುಮ್ಮನಿರು, ನೀನೇನು ಮಾತಾಡ್ಬೇಡ ಅಂತ ಹೇಳ್ಬಿಟ್ಟವನಿ. ಏನು ಮಾತಾಡಂಗಿಲ್ಲ. ತರಕಾರಿ ಎಲ್ಲ ಒಂದೊಂದು ಕೆ ಜಿ ತಗೊಂಬರ್ತೀನಿ ಅಂತ, ತರಕಾರಿ ತಿನ್ನಬೇಕು ಅಂತ. ಏನು ಅಯ್ಯೋ ನೋಡ್ಬೇಕು ಅವನ್ನ, ಚೆನ್ನಾಗಿ ತಿನ್ನಬೇಕು. ಅದಕ್ಕೆ ಒಂದು ಸೇರು ತುಪ್ಪ ಹಾಕಿಸ್ಕೊಂಬರಮ್ಮ, ತುಪ್ಪ ತಿನ್ನಲಿ ನನ್ನ ಹೆಂಡ್ತಿ ಅಂತ ಹೇಳವನಿ. ಅದಕ್ಕೆ ತುಪ್ಪದ ಅವನು ಎನರ್ಜಿ ಆಗಿರಬೇಕು ನನ್ನ ಹೆಂಡ್ತಿ ಅಂತೇಳಿ. ಅಯ್ಯೋ ರಾತ್ರಿಯಿಂದ ಅವನಿಗೆ ಒಂಥರ ಚೆನ್ನಾಗಿ ನೋಡ್ಕೋಬೇಕು ನನ್ನ ಹೆಂಡ್ತಿನ ಅಂತ ಅನ್ನಿಸ್ಬಿಟ್ಟೈತೆ. ಪ್ರಜ್ವಲಣ್ಣ ತುಂಬ ಚೆನ್ನಾಗಿ ನೋಡ್ಕೊಳುತ್ತೆ. ತುಂಬ ಅದೃಷ್ಟ ಮಾಡಿದ್ದೆ ಅಕ್ಕ ನೀನು. ಅಂತ ಅಣ್ಣನ ಪಡೆಯೋಕ್ಕೆ ನಿಜ ತುಂಬ ಅದೃಷ್ಟ ಮಾಡಿದ್ದೆ. ನನಗೇನೋ ಭಾಳ ಖುಷಿ ಆಗ್ತೈತೆ. ಯಾಕಂದರೆ ನಮ್ಮ ಅಣ್ಣ ತುಂಬ ಚೆನ್ನಾಗಿ ನೋಡ್ಕೊಂಬತ್ತೈತೆ. ನೀವು ತುಂಬ ಒಳ್ಳೆಯವರು. ಇವಾಗ ಇಬ್ಬರಿಗೂ ತುಂಬ ಚೆನ್ನಾಗಿದೆ ಅಲ್ಲ ಜೋಡಿ. ಅದಕ್ಕೆ ದೇವರು ಒಳ್ಳೆಯವ್ರನ್ನ ಇಟ್ಟಿರ್ತಾನೆ ಅಂತ ಹೇಳೋದು ನಿಜ. ನನಗೇನೋ ತುಂಬ ಇಷ್ಟ ಆಯಿತು ಬಿಡಿ. ಹ್ಞೂನಪ್ಪ, ಎಲ್ಲರೂ ಹಾಗೆ ಹೇಳೋದು, ಏನು ಮಾಡೋದು. ಈಗ ಒಂದೊಂದು ಟೈಮ್ ಅನ್ನೋದು ಆ ರೀತಿ ಇರುತ್ತೆ. ಆ ಟೈಮು ದಾಟಿಬಿಟ್ರೆ ನಮಗೆ ಒಳ್ಳೆ ಟೈಮ್ ಅನ್ನೋದು ಬಂದೇ ಬರುತ್ತೆ. ಎಲ್ಲ ಜೀವನದಲ್ಲೂ ಕೆಟ್ಟ ಸಮಯ ಒಳ್ಳೆ ಸಮಯ ಅನ್ನೋದು ಬಂದೇ ಬರುತ್ತೆ. ಅದು ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಸುಧಾರಿಸ್ಬೇಕಷ್ಟೇ. ಯಾವುದ್ರಾಗೆ ಆಗಲಿ ತಾಳ್ಮೆ ಅನ್ನೋದು ಇರಬೇಕು. ನೋಡು, ನಾನು ತಾಳ್ಮೆಯಿಂದ ಕಾದಿದ್ದಕ್ಕೆ ನನಗೂ ಒಳ್ಳೆ ಮನೆ ಸಿಕ್ತು. ಇವ್ರಿಗೂ ಹಂಗೆ ತುಂಬ ದಿವಸದಿಂದ ಕಾದಿದ್ದಕ್ಕೆ ನಾನು ಒಳ್ಳೆ ಹುಡುಗಿನೇ ಸಿಕ್ತಂಗಾಯ್ತು. ಇವ್ರಿಗೂ ಒಳ್ಳೇದಾಯಿತು, ನನಗೂ ಒಳ್ಳೇದಾಯಿತು. ಆಗ ಹಂಗೆ ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಮಯ ಅಂತ ಕೆಟ್ಟ ಸಮಯಗಳು ಇರ್ತೈತೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು. ಗ್ರಾಚಾರ ಅನ್ನೋದು ಇರುತ್ತಲ್ಲ, ಅವಾಗ ಸ್ವಲ್ಪ ಇದು ಮಾಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ಇವರು ಹೆಣ್ಣುಡುಗರು ಇಬ್ಬರಾಳು ಭಾಳ ಚೆನ್ನಾಗೇ ಇದ್ದಾರೆ ಕಣಮ್ಮ. ಇವರು ಹಂಗೆ ಮನೆ ಕಡೆ ಚೆನ್ನಾಗಿದ್ದಾರೆ. ಅವ್ರ ಅಪ್ಪ ನನಗೆ ಚೆನ್ನಾಗಿ ನೋಡ್ಕೊಂಬತ್ತಾನೆ. ಒಳ್ಳೊಳ್ಳೆ ಬಟ್ಟೆ ಎಲ್ಲ ಚೆನ್ನಾಗಿ. ಇವರು ನಿನ್ನಂಗೆನೆ ಚೆನ್ನಾಗೆಲ್ಲ ಅಡ್ಜಸ್ಟ್ ಆಗ್ತಾರೆ, ಎಲ್ಲನೂ ಮಾತಾಡಿಸ್ತಾರೆ. ಅವರು ಒಳ್ಳೆಯರು. ಹಾಗೆ ಬೆಳ್ಳುಳ್ಳಿ ಎಲ್ಲ ಸುಲಿದ್ಬಿಟ್ಟು ಬಾತ್ ಮಾಡೋಕ್ಕೆ ಸ್ವಲ್ಪ ಪೇಸ್ಟ್ ಮಾಡ್ಕೊಂತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಐತೆ ಆಯಿತು, ಮಾಡ್ಕೊಳ್ಳಿ. ಕೊಡಿ, ಏನಾದರೂ ಹೆಲ್ಪ್ ಮಾಡೋದಾದ್ರೆ ಮಾಡ್ತೀನಿ. ಏನೋ ಬೇಡ ಬಿಡಮ್ಮ, ನೀವೀಗ ಆರಾಮಾಗಿ ಆರಾಮಾಗಿ ಕುತ್ಕೋಬೇಕು ನೀನು. ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡು. ನಾನೆಲ್ಲ ಮಾಡ್ತೀನಿ. ಅದೇನು ಬಾತ್ ಮಾಡೋದೇನು ಯಾವ ಲೆಕ್ಕ. ಅವರೆಕಾಳು ಬಾತು ಸ್ವಲ್ಪ ಇವಾಗ ಅವ್ನು ಬರೋ ಅಷ್ಟೊತ್ತಿಗೆಲ್ಲ ಹಚ್ಚಿಟ್ಕೊಬಿಟ್ಟು ಬಂದಿದ್ದ ತಕ್ಷಣ ಸುಲಿದ್ಬಿಟ್ಟು ಬಾತ್ ಮಾಡ್ತೀನಿ. ನೀನೇನು ಇದು ಮಾಡ್ಕೊಂಬಕ್ಕೆ ಹೋಗ್ಬೇಡ, ನಾನೆಲ್ಲ ಮಾಡ್ತೀನಿ ಬಿಡು. ಸರಿ ಆಯ್ತತ್ತೆ. ನನ್ನಂತೂ ಎಷ್ಟು ಚೆನ್ನಾಗಿ ನೋಡ್ಕೊಂತೀರ. ನಿಜವಾಗ್ಲೂ ನಿಮ್ಮಂಥ ಅತ್ತೆ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅತ್ತೆ, ತುಂಬ ಪುಣ್ಯ ಮಾಡಿದ್ದೆ. ಮತ್ತೆ ನನ್ನ ಸೊಸೆ ಓದ್ಕೊಂಡಿದ್ದಾಳು, ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಚೆನ್ನಾಗಿ ನೋಡ್ಕೋಬೇಕು. ನಾವು ಹಿಂಗಿರ್ತೀವೋ ಹಂಗೆ ಅವರು. ಅತ್ತೆ ಸೊಸೆ ಅನ್ನೋದು ಜಗಳ ಅನ್ನೋದೇ ಇರಬಾರ್ದು ಈ ಮನೇಲಿ. ಅತ್ತೆ ಸೊಸೆ ಅನ್ನೋಂಥದ್ದು ಜಗಳ ಇಲ್ಲವೇ ಇಲ್ಲ. ಅದು ಯಾರ ಮನೆ ಅಂತಂದರೆ ಸೌಮ್ಯ ಜೀವಿತ ಇರೋ ಅಂಥ ಮನೆ ಅಂತೇಳಿ ನಾವು ಹೆಸರುವಾಸಿ ಆಗಬೇಕು. ಆ ರೀತಿ ಇರ್ಬೇಕು ನಾವಿಬ್ಬರು ಅತ್ತೆ ಸೊಸೆ ಇಬ್ರು. ಜಗಳನೇ ಇಲ್ಲಪ್ಪ. ಈಗ ಸಾವಿಲ್ಲದ ಮನೆಗೆ ಸಾಸಿವೆ ತಗೊಂಡು ಬಾ ಅಂತ ಹೆಂಗೆ ಹೇಳ್ತಾರೋ ಹಂಗೆ ಅತ್ತೆ ಸೊಸೆ ಜಗಳ ಇಲ್ಲದ ಮನೆ ಯಾವುದು ಅಂತಂದರೆ ಜೀವಿತ ಸೌಮ್ಯ ಅಂತ ಹೇಳ್ಬೇಕೆಲ್ಲನ. ಆ ರೀತಿ ಇರಬೇಕು. ಆ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಏನಿರ್ದ ಏನೇನು ಮಗಳಿಲ್ಲ ಏನಿಲ್ಲ, ಇರೋ ನಮ್ಮ ಮಗ ಇರೋಳು ಅಪ್ಸೋಸೆ ಚೆನ್ನಾಗಿದ್ರಾಯ್ತು. ನನಗಂತೂ ಖುಷಿನೂ ಖುಷಿ. ಅದಕ್ಕೆ ಮತ್ತೆ ಕೆಟ್ಟ ಸಮಯ ಅನ್ನೋದು ಬಂದಾಗ ಸುಮ್ಮನೆ ಇರಬೇಕು ಅಂತೇಳಿ ನಮ್ಗೆ ಒಳ್ಳೇದಾಯ್ತು ನೋಡಿ. ನನಗೆ ಇವಾಗ ಒಳ್ಳೆ ಹುಡುಗ. ನಮ್ಮ ಅತ್ತೆ ನನಗೆ ಏನು ಕೆಲಸ ಹೇಳೋದಿಲ್ಲ, ನಾನು ಹೇಳಿದ್ದು ಮಾಡ್ತಾರೆ. ಅವರೆಕಾಳು ಬಾತ್ ಮಾಡ್ತಾರೆ. ಹಿಂಗೆ ನಾವು ಹೇಳಿರೋದೆಲ್ಲ ಮಾಡಿಕೊಡ್ತಾರೆ. ನಿಜ ನಾನು ಇಂಥ ಮನೆ ಸಿಗ್ಬೇಕಂದ್ರೆ ಏನು ಪುಣ್ಯ ಮಾಡಿದ್ನಪ್ಪ ಅನ್ನಿಸ್ತೈತೆ ನಿಜವಾಗ್ಲೂ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.